ಒಂದು ಹಳ್ಳಿಯಲ್ಲಿ ರಾಮಯ್ಯ ಎನ್ನುವ ಒಬ್ಬ ರೈತನಿದ್ದ. ಅವನು ಬಹಳ ಪರಿಶ್ರಮಿ, ಆದರೆ ತೀವ್ರ ಕೋಪಿಷ್ಠನಾಗಿದ್ದ. ಯಾವುದಾದರೂ ಕೆಲಸ ತನ್ನ ಇಷ್ಟಕ್ಕೆ ಆಗದಿದ್ದರೆ ತಕ್ಷಣ ಕೋಪಗೊಂಡು ಕೂಗುತ್ತಿದ್ದ. ಹೀಗಾಗಿ ಹಳ್ಳಿಯ ಜನರು ಅವನನ್ನು ದೂರ ಇಡಲು ಪ್ರಾರಂಭಿಸಿದರು. ಒಂದು ದಿನ ಅವನ ಹತ್ತಿರದ ಹಳ್ಳಿಯಿಂದ ಬಂದ ಜ್ಞಾನಿಯೊಬ್ಬನು, ರಾಮಯ್ಯ, ಬದುಕಿನಲ್ಲಿ ತಾಳ್ಮೆ ಮುಖ್ಯ. ತಾಳಿದವನು ಮಾತ್ರ ಸಾರ್ಥಕ ಜೀವನವನ್ನು ನಡೆಸುತ್ತಾನೆ ಎಂದು ಹೇಳಿದರು. ಆದರೆ ರಾಮಯ್ಯ ನಗುತ್ತಾ, ತಾಳ್ಮೆ ಹಿಡಿದು ಹೊಟ್ಟೆ ತುಂಬುತ್ತದೆಯಾ ಎಂದು ಕೇಳಿದ. ಕೆಲವು ದಿನಗಳಲ್ಲಿ ರಾಮಯ್ಯನ ಹೊಲಕ್ಕೆ ಗಾಳಿಮಳೆ ಬಂದು ಬೆಳೆ ಹಾಳಾಯಿತು. ಅವನು ತುಂಬಾ ಬೇಸರಗೊಂಡ. ಆದರೆ ಹತ್ತಿರದ ರೈತನಾದ ರಂಗಪ್ಪ ಶಾಂತವಾಗಿ ತನ್ನ ಬೆಳೆ ಹಾಳಾದರೂ ತಾಳ್ಮೆಯಿಂದ ಬೇರೇನು ಬೆಳೆ ಬೆಳೆಸಬಹುದೆಂದು ಯೋಚಿಸಿದ. ಕೆಲವು ತಿಂಗಳ ಬಳಿಕ ರಂಗಪ್ಪ ಹೊಸ ಬೆಳೆ ಬೆಳೆಸಿ ಉತ್ತಮ ಫಲ ಪಡೆದ. ಆದರೆ ರಾಮಯ್ಯ ದಿನವಿಡೀ ಕೋಪದಿಂದ ಕಳೆಯುತ್ತಾ ಏನೂ ಮಾಡಲಿಲ್ಲ. ಅವನು ಬಡತನಕ್ಕೆ ತಳ್ಳಲ್ಪಟ್ಟ. ಆಗ ಅವನು ಅರಿತುಕೊಂಡ, ತಾಳ್ಮೆಯಿಂದಿದ್ದವನೇ ಮತ್ತೆ ಏಳುತ್ತಾನೆ, ಕೋಪದಿಂದ ಬದುಕು ಹಾಳಾಗುತ್ತದೆ. ಆ ದಿನದಿಂದ ರಾಮಯ್ಯ ತನ್ನ ಸ್ವಭಾವವನ್ನು ಬದಲಿಸಿಕೊಂಡ. ಹಳ್ಳಿಯ ಜನರೊಂದಿಗೆ ಸ್ನೇಹದಿಂದ ವರ್ತಿಸಿ ಕೆಲಸದಲ್ಲಿ ತಾಳ್ಮೆ ತೋರಿದ. ಕೊನೆಗೆ ಅವನಿಗೂ ಸುಖಶಾಂತಿ ದೊರಕಿತು. ಪಾಠ: ತಾಳಿದವನೇ ಬಾಳಿದನು.